ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವಂತೆ ಆಗ್ರಹಿಸಿ ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರಮಜೀವಿಗಳ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ತಿಳಿಸಿದ್ದಾರೆ. ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ 17ರಂದು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವಂತೆ ಆಗ್ರಹಿಸಿ ಆಳಂದ ತಾಲೂಕಿನ ಬುಸ್ನೂರ್ ಗ್ರಾಮದಲ್ಲಿರುವ ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ಹಾಗೆ ನಮ್ಮ ಕಲಬುರಗಿ ಜಿಲ್ಲೆಗೂ ಸಹ 3,300 ರೂಪಾಯಿ ನೀಡಬೇಕು ಎಂದರು. ಆಳಂದ್ ಶಾಸಕ BR ಪಾಟೀಲ್ ಅವರು ಮಧ್ಯಸ್ಥಿಕೆ ವಹಿಸಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಮ್ಮ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ನ್ಯಾಯ ಒದಗಿಸಿಕೊಡುವಂತೆ ಮನವಿ ಮಾಡಿಕೊಂಡರು. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಸರ್ಕಾರ ಏನು ನಿರ್ಧಾರ ಮಾಡಿದೆ ಅದೇ ಪ್ರಕಾರ ಕೊಡಬೇಕಂತೇಳಿ NSLದವರಿಗೆ ನಾವು ನಿನ್ನೆ ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಇದುವರೆಗೂ. ಅದಕ್ಕೆ ನಾವು ಸೋಮವಾರ 17ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬುಸ್ನೂರ್ನಲ್ಲಿರುವ NSL ಕಚೇರಿಗೆ ಮುತ್ತಿಗೆ ಆಗ್ತಾ ಇದ್ದೀವಿ. ಎಲ್ಲ ರೈತರು ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ತಮ್ಮ ಟ್ರ್ಯಾಕ್ಟರ್ನಿಂದ ತಮ್ಮ ಊಟ ಕಟ್ಕೊಂಡು ಅವರೇ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಇದು ಯಾವುದೇ ಪಕ್ಷದ ಹೋರಾಟ ಅಲ್ಲ, ಯಾವುದೇ ಜಾತಿಗೆ ಸೀಮಿತ ಆದಂಥ ಹೋರಾಟ ಅಲ್ಲ. ಇದು ಕಬ್ಬು ಬೆಳೆಗಾರರ ನಿಜವಾದ ಹೋರಾಟ ಇದೆ. ಕಬ್ಬು ಬೆಳೆಯುವಂಥ ಎಲ್ಲ ರೈತರು ಈ ಹೋರಾಟದಲ್ಲಿ ಭಾಗವಹಿಸಬೇಕು. NSLದವರು ಏನು ರಿಕವರಿನಲ್ಲಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಆಳಂದ ಪ್ರದೇಶದಲ್ಲಿ ಬೆಳೆಯುವಂಥ ಕಬ್ಬು ಸುಮಾರು 12-13 ರಿಕವರಿ ಇದೆ. ಅವ್ರು ಯಾವತ್ತೂ 12-13 ತೋರಿಸ್ತಾ ಇಲ್ಲ. ಅದಕ್ಕಿಂತಲೂ ಕಡಿಮೆ ತೋರಿಸಿ ನಮಗೇನು ಶೋಷಣೆ ಮಾಡ್ತಾ ಇದ್ದಾರೆ. ಇದನ್ನು ತಪ್ಪಿಸ್ಬೇಕು. ಮತ್ತು ಇನ್ನೊಂದು ಪ್ರಮುಖ ಅಂಶ ಅಂತ ಹೇಳಿದರೆ, ರೈತರು ಇನ್ನೊಂದು ಕಡೆ ಎಕ್ಸ್ಪ್ಲಾಯ್ಟ್ ಹೆಂಗೆ ಆಗ್ತಾ ಇದ್ದೀವಿ ಅಂದ್ರೆ, ಕಬ್ಬು ಕಡಿಯುವಂಥ ಅವ್ರೇನು ಗ್ಯಾಂಗ್ ಕಳಿಸ್ತಾರೆ, ಅವ್ರು ರೈತರ ಹತ್ರ ಹೆಚ್ಚಿನ ಹಣ ವಸೂಲಿ ಮಾಡ್ತಾರೆ. ಕುರಿ ಕೊಡ್ರಿ, ಅಕ್ಕಿ ಕೊಡ್ರಿ, ಇಂಥವೆಲ್ಲ ಫ್ಯಾಕ್ಟ್ರಿದವ್ರು ರಿಸ್ಟ್ರಿಕ್ಷನ್ ಹಾಕಿ ಕೊಟ್ಟು ಕಳಿಸ್ಬೇಕು. ಇವು 2 ಪ್ರಮುಖ ಬೇಡಿಕೆ, ರಿಕವರಿ ಒಂದು 3 ಪ್ರಮುಖ ಬೇಡಿಕೆ ಇಟ್ಕೊಂಡು ನಾವು 17ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ NSL ಕಚೇರಿಗೆ ಮುತ್ತಿಗೆ ಆಗ್ತಾ ಇದ್ದೀವಿ. ಎಲ್ಲ ರೈತರು ಇದರಲ್ಲಿ ಭಾಗವಹಿಸ್ಬೇಕಂತೇಳಿ ಈ ಮೂಲಕ ನಾವು ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ 3,150 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಸಹಮತ ಇಲ್ಲ? ಸರ್ಕಾರ ಹೇಳಿದೆ 3,300 ಕೊಡಬೇಕಂತೇಳಿ ಪ್ರತಿ ಟನ್. ಈಗ ಕೆಲವು ಕಡೆ ಬೀದರ್ನಲ್ಲಿ ಅಲ್ಲಿ 3,500 ಕೊಡು ಅಂತ ಹೇಳ್ತಾ ಇದ್ದಾರೆ. ಕೆಲವು ಬಾಗಲಕೋಟೆ ಶುಗರ್ ಫ್ಯಾಕ್ಟ್ರಿದವ್ರು 3,600 ಕೊಡು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ನಾವು ರೀಸನೇಬಲ್ ಗೌರ್ಮೆಂಟ್ ಆರ್ಡ್ರ್ ಇಂಪ್ಲಿಮೆಂಟ್ ಮಾಡಿರಿ ಅಂತ ಕೇಳ್ತಾ ಇದ್ದೀವಿ. ನಾವೇನು ಹೆಚ್ಚಿಗೆ ಕೇಳ್ತಾ ಇಲ್ಲ. ನೀವು ಸರ್ಕಾರ ಏನು ಆದೇಶ ಕೊಟ್ಟಿದ್ರಿ ಅದನ್ನೇ ಇಂಪ್ಲಿಮೆಂಟ್ ಮಾಡಿ. ಬೆಳಗಾವಿಗೆ ಒಂದು ನ್ಯಾಯ, ಕಲಬುರಗಿಗೆ ಒಂದು ನ್ಯಾಯ, ಆ ಥರ ಬೇಡ. ಎಲ್ರಿಗೂ ಒಂದೇ ನ್ಯಾಯ ಬೇಕಂತ ಹೇಳ್ತೀವಿ. ಜಿಲ್ಲಾಡಳಿತಕ್ಕೆ ಏನಾದರೂ ಭೇಟಿಯಾಗಿ ಜಿಲ್ಲಾ ಆಡಳಿತಕ್ಕೂ ಭೇಟಿ ಆಗ್ತೀವಿ. ನಾವು ನಾಳೆ ಭೇಟಿ ಆಗ್ತೀವಿ. ನಾನಿಲ್ಲದೆ ಇದ್ದರೆ ನಮ್ಮ ರೇಣುಕಾಚಾರ್ಯ, ನಮ್ಮ ಗಿರೀಶ್ ಕುಮಾತ್ರಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿಯಾಗಿ ನಾಳೆ ಅವರಿಗೂ ಮನವರಿಕೆ ಮಾಡ್ತೀವಿ. ಆಳಂದ್ ಶಾಸಕರು CM ಅವರು ಆಳಂದ ಶಾಸಕರು CM ಆತ್ಮರಿದ್ದಾರೆ. ಅಷ್ಟೇ ಅಲ್ಲ, ಈ ಆಳಂದ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿದ ಅವ್ರು ಪ್ರೆಸಿಡೆಂಟ್ ಇದ್ದರು. ಫಸ್ಟ್ ಪ್ರೆಸಿಡೆಂಟ್ ಅವರೇ ಇದ್ದರು. ಅವ್ರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ರೇಣುಕಾಚಾರ್ಯ ಸಲ್ಗರ್, ಗಿರೀಶ್ ಗೌಡ, ಅಣವೀರ್ ಪಾಟೀಲ್, ಸಿದ್ದಣ್ಣ SD, ರಾಜು C ಜೈನ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.